ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಥರ್ಡ್ ಡೇ ಟ್ರಿಪ್ ವ್ಲಾಗ್ ಆಗಿರುತ್ತೆ. ನವಂಬರ್ 1 ಕನ್ನಡ ರಾಜ್ಯೋತ್ಸವ. ಹೌದು, ಅವತ್ತು ನನ್ನ ಮಗ ಹುಟ್ಟಿದ ದಿನವೂ ಕೂಡ ಆಗಿತ್ತು. ಅವನಿಗೋಸ್ಕರನೇ ನಾವು ವಯನಾಡನ್ನ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟ್ 2 ಇಯರ್ಸಿಂದ ತುಂಬ ಗ್ರ್ಯಾಂಡಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸೊ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ವಯನಾಡ್ಗೆ ಬಂದಿದ್ವಿ. ಸೊ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ಬಿಟ್ಟು ಇಲ್ಲಿ ಕೆಫೆಟೇರಿಯಾ ಹತ್ರ ಹೋದ್ವಿ. ಸೊ ಅಲ್ಲಿ ನಮ್ಮದೇ ಒಂದು ಪ್ರಪಂಚ ಆಗಿತ್ತು, ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ಹಾಗಾಗಿ ನಾವು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಾನು, ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಸಾಂಗ್ಸ್ನ ಹಾಕ್ಕೊಂಡು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಇದಾದಮೇಲೆ ನಾವು ಫ್ರೆಶ್ ಅಪ್ ಆಗಿ ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸೈಟ್ ಸೀಯಿಂಗ್ ನೋಡೋಣ ಅಂತ ಅಂದ್ಬಿಟ್ಟು ಅಗೇನ್ ನಾವು ವಯನಾಡ್ ಸಿಟಿಗೆ ಬಂದ್ವಿ. ಇಲ್ಲಿ ಒಂದು ಟೀ ಪ್ಲ್ಯಾಂಟೇಷನ್ ಹತ್ರ ಬುಗ್ಗಿ ರೈಡ್ ಅಂತ ಇತ್ತು. ಇಲ್ಲಿ ನೋಡಿ ಈ ಥರ ಗಾಡಿ ಕೊಡ್ತಾರೆ. ಸೊ ಹಾಗಾಗಿ ನಾವು ಟೀ ಪ್ಲ್ಯಾಂಟೇಷನ್ ಎಲ್ಲ ಫುಲ್ಲು ಒಂದು ರೈಡ್ ಹೋಗ್ಬಿಟ್ಟು ಬರ್ಬೋದು. ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು. ಒಂದು ಅಂದರೆ ಒಂದು ಗಾಡಿಗೆ ಲೈಕ್ ಒಂದು 900 ಏನೋ ಕಾಸ್ಟ್ ಮಾಡ್ತಾರೆ. ಸೊ ಜರ್ನಿ ಬಂದು ಒಂದು 20 ಮಿನಿಟ್ಸ್ ರೈಡ್ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ನನ್ನ ಹಸ್ಬೆಂಡ್ ಜಿಪ್ ಲೈನ್ ಆಡ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿ 2 ಗೇಮ್ ಇತ್ತು ಮತ್ತು ಸೈಕ್ಲಿಂಗ್ ಕೂಡ ಇತ್ತು. ಬಟ್ ನನ್ನ ಮಗ ಯಾಕೋ ತುಂಬ ಹಠ ಮಾಡ್ತಿದ್ದ, ಹಂಗಾಗಿ ನಾನೇನು ಹೋಗೋಕ್ಕಾಗಲಿಲ್ಲ. ಬರೀ ಇವ್ರು ಮಾತ್ರ ಹೋಗಿ ಇಲ್ಲಿ ಜಿಪ್ ಲೈನ್ನ ಆಡಿದ್ರು. ಅದಾದಮೇಲೆ ನಾವಲ್ಲೇ ಸ್ನ್ಯಾಕ್ಸ್ ಮತ್ತು ಟೀ ಅದೆಲ್ಲ ತೊಗೊಂಡ್ವಿ. ಸೊ ತೊಗೊಂಡು ಅಲ್ಲೇ ಒಂದು ಫಾಲ್ಸ್ ಇತ್ತು, ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ಲಿಮಿಟೆಡ್ ಟಿಕೆಟ್ಸ್ ಅಂತ ಮಾಡಿದರು. ಓನ್ಲಿ 500 ಟಿಕೆಟ್ಸ್ ಪರ್ ಡೇಗೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅಲ್ಲಿ ಟಿಕೆಟ್ಸ್ ಖಾಲಿ ಆಗಿತ್ತು. ಅದಕ್ಕೆ ಅಲ್ಲಿರೋರೊಬ್ಬರು ಹೇಳಿದ್ರು, ಇಲ್ಲೇ ಒಂದು ಪ್ರೈವೇಟ್ ಫಾಲ್ಸ್ ಇದೆ, ಅಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅದೇ ಫಾಲ್ಸ್ಗೆ ಇಲ್ಲಿ ಹೋದ್ವಿ. ಇಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಅರೌಂಡ್ ಒಂದು 2 ಕಿಲೋಮೀಟರ್ಸ್ ಅಷ್ಟು ನಡ್ಕೊಂಡು ಹೋಗಬೇಕು ಕಾಫಿ ಪ್ಲ್ಯಾಂಟೇಷನ್ಸ್ ಮಧ್ಯೆ. ಜಿಗ್ಣೆ ಅಂತೂ ತುಂಬಾ ಇತ್ತು, ನನಗೇನು ಅಟ್ಯಾಕ್ ಮಾಡಿಲ್ಲ, ವಿತ್ ಗಾಡ್ ಗ್ರೇಸ್. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬಾ ಅದು ಕಾಟ ಕೊಡ್ತು. ಅದಾದಮೇಲೆ ಹೋದ್ವಿ. ಇಲ್ಲಿ ನೋಡಿ ಈ ಥರ ಡೌನಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಫುಲ್ಲು ಕಾಡು ಮಧ್ಯೆ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂಥರ ವಾಕ್ ಮಾಡೋಕ್ಕೂ ಟ್ರೆಕ್ಕಿಂಗ್ ಫೀಲ್ ಕೊಡ್ತಾಯಿತ್ತು. ನೋಡಿ ಇದೇ ಒಂದು ಪ್ರೈವೇಟ್ ಫಾಲ್ಸ್. ಇದಕ್ಕೇನು ಹೆಸರನ್ನು ಕೂಡ ಅವ್ರು ಹೇಳಿಲ್ಲ, ಪ್ರೈವೇಟ್ ಫಾಲ್ಸ್ ಅಂತ ಹೇಳಿದರು ಅಷ್ಟೇ. ಇದಾದಮೇಲೆ ನಾವು ಮತ್ತೆ ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ಜೀಪಲ್ಲಿ ರೆಸಾರ್ಟ್ಗೆ ಹೋಗಬೇಕಾಗಿತ್ತು. ನಾವು ಹೋಗೋಷ್ಟರಲ್ಲಿ ಒಂದು 5:30 ಆಗಿತ್ತು. ಅಲ್ಲೋಗಿ ಇದು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾವು ಹಿಂದಿನ ದಿನವೇ ಎಲ್ಲನೂ ವಯನಾಡ್ ಸಿಟಿಲಿ ಬಲೂನ್ಸ್ ಆಗಿರ್ಬೋದು, ಡೆಕೋರೇಟ್ ಮಾಡೋದಕ್ಕೆ ಏನೇನು ಬೇಕು, ಕೇಕ್ಸ್, ಚಾಕ್ಲೇಟ್ಸು, ಎಲ್ಲನೂ ಸ್ಪಾರ್ಕಲ್ಸ್ ಎಲ್ಲನೂ ತೊಗೊಂಡು ಬಂದಿದ್ವಿ. ಸೊ ಇಲ್ಲೆಲ್ಲನೂ ಡೆಕೋರೇಟ್ ಮಾಡಬೇಕಾದ್ರೆ ಅಲ್ಲಿ ಕೆಲವರು ಪರಿಚಯ ಆದರು. ಅವರು ಕೂಡ ಬಂದು ಹೆಲ್ಪ್ ಮಾಡಿದ್ರು. ನಮಗೆ ಅವತ್ತಿನ ದಿನ ಬ್ಯಾಂಗ್ಳೂರಿಂದನೇ ಒಂದು 3-4 ಜನ ಸಿಕ್ಕಿದ್ರು. ಹಂಗಾಗಿ ತುಂಬ ಖುಷಿಯಾಯಿತು. ಅವರು ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ನನ್ನ ಮಗನಿಗಂತೂ ಫುಲ್ಲು ಖುಷಿ ಆಯಿತು. ಅವನಿಗೆ ಒಂಥರ ಎಕ್ಸೈಟ್ಮೆಂಟಲ್ಲಿದ್ದ. ಅದು ಫುಲ್ ಆ ನೇಚರ್ ಮಧ್ಯೆ ಅವ್ನ ಬರ್ಡೇ ಸೆಲೆಬ್ರೇಷನ್ಸ್ ಮಾಡ್ತಿರೋದಕ್ಕೆ ತುಂಬಾ ಅವನು ಖುಷಿಪಟ್ಟ. ನಮಗೂ ಖುಷಿ ಆಯಿತು. ಅವ್ನ ಖುಷಿ ನೋಡಿ ನಮಗೂ ಖುಷಿ ಆಯಿತು. ಸೊ ನೋಡಿ ಇಲ್ಲಿ ಕೇಕೆಲ್ಲ ಕಟ್ ಮಾಡ್ತಾಯಿದ್ದೀವಿ. ಸೊ ಕಟ್ ಮಾಡೋದು ಇನ್ನೊಂದೇನು ಖುಷಿ ಅಂತ ಅಂದರೆ, ಬೇರೆ ಒಂದು ಸ್ಟೇಟಲ್ಲಿ ನಾವು ಕನ್ನಡ ಸಾಂಗ್ಸ್ನೆಲ್ಲ ಹಾಕಿದ್ದೇ ಒಂದು ಖುಷಿ ಅಂತ ಹೇಳ್ಬೋದು. ತುಂಬ ಒಂಥರ ನಮ್ಮ ಕನ್ನಡ ಲ್ಯಾಂಗ್ವೇಜ್ನ, ಕನ್ನಡ ಸಾಂಗ್ಸ್ನ, ಕನ್ನಡ ಜನಗಳನ್ನ ನಾವು ಬೇರೆ ಸ್ಟೇಟ್ ಅಥವಾ ಬೇರೆ ಕಂಟ್ರಿಯಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ರೆಸಾರ್ಟವರು ಕೂಡ ಅವರು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಕೂಡ ಮಾಡಿಲ್ಲ ನಾವು ಕನ್ನಡ ಸಾಂಗ್ ಪ್ಲೇ ಮಾಡ್ತಿದ್ದಕ್ಕೆ. ತುಂಬಾ ಅವರು ಕೂಡ ಸಪೋರ್ಟಿವ್ ಆಗಿ ನಮಗೆ ಫುಲ್ ಎನ್ಕರೇಜ್ ಮಾಡಿದ್ರು. ಸೊ ಇದು ನನ್ನ ಟ್ರಿಪ್ ಥರ್ಡ್ ಡೇ ವ್ಲಾಗ್ ಆಗಿತ್ತು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್
ಥ್ಯಾಂಕ್ ಯು ಆಲ್.